ಪರಿಸರ ಸಾಂದ್ರತೆ ಮತ್ತು ಅರಣ್ಯ ಪ್ರದೇಶ ಹೆಚ್ಚಿಸುವಿಕೆ ದೃಷ್ಟಿಯಿಂದ ಅರಣ್ಯ ಇಲಾಖೆಯ ನೆಡತೋಪು ಕಾಮಗಾರಿ ಸಾಕಷ್ಟು ಟೀಕೆ ಮತ್ತು ಸಂಶಯಕ್ಕೆ ಕಾರಣವಾಗಿದೆ. ಅರಣ್ಯ ಅತಿಕ್ರಮಣದಾರರಿಗೆ ಕಾನೂನು ಪಾಠ ಮಾಡುವ ಅರಣ್ಯ ಇಲಾಖೆ ಗಿಡ ನೆಡುವ ಮೂಲಕ ಕೋಟಿ ಹಣವನ್ನು ವ್ಯರ್ಥ ಮಾಡಿರುವ ಬಗ್ಗೆ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಈಗ ಅರಣ್ಯವಾಸಿಗಳು ಪ್ರಶ್ನೆ ಮಾಡುತ್ತಿದ್ದಾರೆ ಎಂದು ಅರಣ್ಯ ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ತಿಳಿಸಿದ್ದಾರೆ. ಪರಿಸರ ಸಾಂದ್ರತೆ ಮತ್ತು ಅರಣ್ಯ ಪ್ರದೇಶ ಹೆಚ್ಚಿಸುವಿಕೆ ದೃಷ್ಟಿಯಿಂದ ಅರಣ್ಯ ಇಲಾಖೆಯ ನಡತೋಪು ಕಾಮಗಾರಿ ಸಾಕಷ್ಟು ಟೀಕೆ ಮತ್ತು ಸಂಶಯಾಸ್ಪದಕ್ಕೆ ಕಾರಣವಾಗಿ ಅರಣ್ಯ ಅತಿಕ್ರಮಣದಾರರಿಗೆ ಕಾನೂನು ಪಾಠ ಮಾಡುವ ಅರಣ್ಯ ಇಲಾಖೆ ಲೆಕ್ಕಕ್ಕೆ ಕೋಟಿಗಳಷ್ಟು ಹಣ ಖರ್ಚು ಕೋಟಿ ಹೊಂಡ ಇಲ್ಲಿ ನೆಟ್ಟದ್ದು ಎಷ್ಟು, ಬದುಕಿದ್ದು ಎಷ್ಟು ಎಂದು ಅರಣ್ಯವಾಸಿಗಳಿಂದ ಪ್ರಶ್ನೆಗಳು ಕೇಳಿ ಬಂದಿರುವ ಹಿನ್ನೆಲೆಯಲ್ಲಿ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ಅರಣ್ಯವಾಸಿಗಳ ಪರವಾಗಿ ಅರಣ್ಯ ಇಲಾಖೆಗೆ ಪ್ರಶ್ನಿಸಿದ್ದಾರೆ. ಪ್ರಸಕ್ತ ಮಳೆಗಾಲದಲ್ಲಿ ಅರಣ್ಯವಾಸಿಗಳು ದಶಲಕ್ಷ ಗಿಡ ನೆಡುವ ಅಭಿಯಾನದ ಪೂರ್ವಭಾವಿಯಾಗಿ ಗ್ರೀನ್ ಕಾರ್ಡ್ ಪ್ರಮುಖರ ಜೊತೆ ಇಂದು ಹೋರಾಟಗಾರರ ಕಾರ್ಯಾಲಯದಿಂದ ದೂರವಾಣಿ ಮೂಲಕ ಸಂವಾದಿಸಿ ಸಂದರ್ಭದಲ್ಲಿ ಮೇಲಿನಂತೆ ಜಿಲ್ಲಾದ್ಯಂತ ಅಭಿಪ್ರಾಯ ಕೇಳಿ ಬಂದವೆಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ನಡುತೋಪಿನಲ್ಲಿ ಬದುಕಿರುವ ಗಿಡಕ್ಕಿಂತ ಸತ್ತಿರುವ ಸಂಖ್ಯೆ ಹೆಚ್ಚಾಗಿ ಕಾಣಸಿಗುತ್ತದೆ. ಚಿತ್ರವೆಂದರೆ ಜೀವಂತ ಗಿಡಗಳನ್ನು ನೆಡದೆ ಹತ್ತಿರ ಹರಿಯುವ ನೀರಿನಲ್ಲಿ ತೇಲಿ ಬಿಡುವ ಹವ್ಯಾಸ ಸಹಿತ ಇರುವುದನ್ನ ನೋಡಿದ್ದಾಗಿ ವಿಷಯ ಪ್ರಸ್ತಾಪಿಸಿದ್ದು ಹಾಗೂ ಹೊಂಡಕ್ಕೆ ಆಳತೆ ಮಾನದಂಡ ಕಾಣಸಿಗದು. ಪರಿಸರ ಪ್ರಜ್ಞೆ ಬಗ್ಗೆ ಪಾಠ ಮಾಡುವ ಅರಣ್ಯ ಇಲಾಖೆಯವರು ಗಿಡಗಳ ಪ್ಲಾಸ್ಟಿಕ್ ಕವರ್ ರಾಶಿ ರಾಶಿಯಾಗಿ ಇಂದಿಗೂ ಅರಣ್ಯ ಪ್ರದೇಶದಲ್ಲಿ ಬಿದ್ದಿರುವುದು ನೋಡಿದರೆ ಇಲಾಖೆಗೆ ಪರಿಸರ ರಕ್ಷಣೆ ಸಂರಕ್ಷಣೆ ಬಗ್ಗೆ ಇರುವ ಜವಾಬ್ದಾರಿ ತೋರ್ಪಡುತ್ತದೆ ಎಂದು ಖಾರವಾಗಿ ಉತ್ತರಿಸಿದ್ದು, ಹಾಗೂ ನೆಟ್ಟ ಗಿಡ ಹುಟ್ಟದ್ದಕ್ಕಿಂತ ಹೆಚ್ಚಾಗಿ ಬೀಜ ಪ್ರಸರಣದಿಂದ ಹುಟ್ಟಿರುವ ಗಿಡಗಳೇ ಜಾಸ್ತಿ ಅರಣ್ಯ ಪ್ರದೇಶದಲ್ಲಿ ತಲೆ ಎತ್ತಿ ನಿಂತಿದೆ ಎಂದು ಕೆಲವರು ಹಾಸ್ಯಾಸ್ಪದವಾಗಿ ಉತ್ತರಿಸಿದ್ದಾರೆ ಎಂದು ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪರಿಸರ ವಿರೋಧಿ ಹಾಗೂ ಮರ ಕಡಿಯುವ ಉದ್ದೇಶದಿಂದ ಪದೇ ಪದೇ ಅಕೇಶಿಯ ಗಿಡ ನೆಡುವುದು ಮತ್ತು ಕಡಿಯುವ ಪರಿಸರ ವಿರೋಧಿ ಪ್ರವೃತ್ತಿ ಅರಣ್ಯ ಇಲಾಖೆಯ ನೀತಿ ಸಮಂಜಸವಲ್ಲ. ಈ ಹಿನ್ನೆಲೆಯಲ್ಲಿ ಸರ್ಕಾರದ ಗಮನಕ್ಕೆ ತರಲು ಒತ್ತಡ ಸಹಿತ ಕೇಳಿ ಬಂದವು ಎಂದು ಅವರು ತಿಳಿಸಿದ್ದಾರೆ. ಅರಣ್ಯವಾಸಿಗಳು ಬಿದ್ದಂತ ಮನೆ ಹಾಗೂ ವಾರ್ಷಿಕ ರಿಪೇರಿ ಮಾಡುವಾಗ ಆತಂಕ ಮಾಡುವ ಅರಣ್ಯ ಇಲಾಖೆಯವರು ಅರಣ್ಯ ಪ್ರದೇಶದಲ್ಲಿ ವಾಣಿಜ್ಯ ಕಟ್ಟಡ ಕಟ್ಟುವಾಗ ಯಾವ ಕಾನೂನು ಮಾನದಂಡ ಅನುಸರಿಸುತ್ತಾರೆ ಎಂದು ಸಂವಾದದಲ್ಲಿ ಪ್ರಶ್ನಿಸಿದ ಪ್ರಸಂಗವು ಜರುಗಿದವು ಎಂದು ಅವರು ಹೇಳುತ್ತಾ, ಹಳೆ ಗಿಡಗಳ ತೋಪಿನ ಮುಂದೆ ಹೊಸ ವರ್ಷದ ಕಾಮಗಾರಿಯ ನಾಮಫಲಕ ಕಾಣುವುದು ಸಂಶಯಕ್ಕೆ ಕಾರಣವಾಗಿದ್ದು ಇರುತ್ತದೆ ಎಂದು ಸಂವಾದದಲ್ಲಿ ಉದ್ಭವವಾದ ಅಂಶವನ್ನು ಪ್ರಕಟಣೆಯಲ್ಲಿ ಪ್ರಸ್ತಾಪಿಸಿದ್ದಾರೆ. ಅಲ್ಲದೆ ನಡತೋಪು ಮಾಡಿದ್ದಾರೆ ಎನ್ನುವ ಪ್ರದೇಶದಲ್ಲಿ ಸುತ್ತುವರೆದು ಮುತ್ತಿಕೊಂಡು ಕಾಂಗ್ರೆಸ್ ಮಟ್ಟಿ ಪರಿಶೀಲಿಸಿದವರೇ ಅದರಲ್ಲಿ ಗುಂಡಿಯಾಗಲಿ ಗಿಡವನ್ನಾಗಲಿ ಕಾಣಸಿಗುವುದಿಲ್ಲ ಎಂದು ಆಶ್ಚರ್ಯ ರೀತಿಯಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದರು ಎಂದು ಅವರು ತಿಳಿಸಿದರು. ಅರಣ್ಯ ಭೂಮಿ ಕೇಂದ್ರ ಒಡೆತನದ ಹಿನ್ನೆಲೆಯಲ್ಲಿ ಅಭಯಾರಣ್ಯದ ನೀತಿಯನ್ನು ಉಲ್ಲಂಘಿಸಿ ದೆಹಲಿಯ ಕೇಂದ್ರ ವನ್ಯಜೀವಿ ನಿರ್ವಹಣಾ ಯೋಜನೆಗೆ ವ್ಯತಿರಿಕ್ತವಾಗಿ ಗಿಡಗಳ ನೆಡುವ ತೋಪು, ತಂತಿಬೇಲಿ, ಇಂಗುಗುಂಡಿ ಕಾಮಗಾರಿ ಅರಣ್ಯ ಇಲಾಖೆಯು ಕೇಂದ್ರ ಸರ್ಕಾರದ ಪೂರ್ವಾನುಮತಿ ಇಲ್ಲದೆ ಈಗ ಇರುವ ನೈಜ ಕಾನೂನಿನ ಅಂಶ ಸಾರ್ವತ್ರಿಕವಾಗಿ ಪ್ರಕಟಣೆಗೊಳಿಸುವುದು ಅತಿ ಅವಶ್ಯ ಎಂಬ ವಿಷಯವು ಸಂವಾದದಲ್ಲಿ ಗ್ರೀನ್ ಕಾರ್ಡ್ ಪ್ರಮುಖರಿಂದ ಪ್ರಸ್ತಾಪವಾಯಿತು ಎಂದು ಅವರು ತಿಳಿಸಿದ್ದಾರೆ. ಮಾಹಿತಿ ಹಕ್ಕು ಅಧಿನಿಯಮ ಮತ್ತು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ ಅಧಿನಿಯಮದ ಮತ್ತು ನಿಯಮದಡಿಯಲ್ಲಿ ಕಾನೂನು ವಿಧಿವಿಧಾನ ಅನುಸರಿಸದೆ ಪಾರದರ್ಶಕತೆ ಬಿಂಬಿಸುವ ಅಂಶವನ್ನು ಕಡೆಗಣಿಸಿರುವುದನ್ನು ಕಾಮಗಾರಿ ಸೂಚನೆ ಫಲಕದಲ್ಲಿ ಕಂಡುಬರುತ್ತದೆ ಎಂದು ಸಂವಾದದಲ್ಲಿ ಪ್ರಸ್ತಾಪವಾದವು ಎಂದು ಅವರು ತಿಳಿಸಿದ್ದಾರೆ. ವರ್ಷದಿಂದ ವರ್ಷ ಹಿಂದಿನ ವರ್ಷ ನೆಟ್ಟಿದ್ದ ಗಿಡಗಳಲ್ಲಿ ಬದುಕಿದ ಗಿಡಗಳನ್ನು ಪರಿಶೀಲಿಸಿ ಪರಿಶೀಲನಾ ವರದಿ ಮಾಡುವ ಕಟ್ಟುನಿಟ್ಟಿನ ನೀತಿ ಇಲಾಖೆಯಲ್ಲಿ ಇರುತ್ತದೆ. ಆದ್ದರಿಂದ ನೆಟ್ಟ ಗಿಡಗಳೆಷ್ಟು, ಬದುಕಿದ ಗಿಡಗಳೆಷ್ಟು ಎಂದು ಪ್ರತಿ ವರ್ಷ ಬದುಕಿನ ಗಿಡಗಳ ಪರಿಶೀಲನಾ ವರದಿ ಸಾರ್ವಜನಿಕವಾಗಿ ಪ್ರಕಟಿಸಿ ಇಲಾಖೆಯ ದಕ್ಷತೆಯನ್ನು ಬಿಂಬಿಸಬೇಕೆಂದು ಅಧ್ಯಕ್ಷ ರವೀಂದ್ರ ನಾಯ್ಕ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್, ಸಿರ್ಸಿ.